ಕರ್ನಾಟಕ ಅಂತೂ ದಿವಾಳಿ ಎದ್ದೋಗಿದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದರೆ ಈ ಭಾಗ್ಯಗಳು ಕೊಟ್ಟು ದಿವಾಳಿ ಎದ್ದೋಗಿದೆ. ಸಂಬಳ ಇಲ್ಲ, ಮತ್ತೆ ಬಸ್ಗಳು ರಿಪೇರಿ ಇಲ್ಲ, ಶಾಲೆಗೆ ಹೋಗೋ ಮಕ್ಕಳಿಗೆ ಬಸ್ ಇಲ್ಲ, ಕರೆಂಟ್ ಇಲ್ಲ, ರೈತರಿಗೆ ಸರಿಯಾಗಿ ಸಮರ್ಪಕವಾದ ಕರೆಂಟ್ ಕೊಡ್ತಿಲ್ಲ, ಪಂಪ್ ಸೆಟ್ಗಳಿಗೆ ಒಂದ್ ಮನೆ ಕೊಟ್ಟಿಲ್ಲ ಬಡವರಿಗೆ. ಬಡ್ಜೆಟ್ ಅಲ್ಲಿ ಮಾತ್ರ ಸಿದ್ದರಾಮಯ್ಯನವರು 4 ಲಕ್ಷ ಕೋಟಿ ಅಂತಾರೆ. ಆ 4 ಲಕ್ಷ ಕೋಟಿಲಿ 2 ಲಕ್ಷ ಕೋಟಿ ಸಂಬಳಕ್ಕೆ ಹೋಗುತ್ತೆ, 1.5 ಲಕ್ಷ ಕೋಟಿ. ಇನ್ನು ಬಡ್ಡಿ ಮತ್ತೊಂದಕ್ಕೆಲ್ಲ ಹೋದ್ರೆ ಇನ್ನು ಉಳ್ಕೊಳ್ಳೋದು 2 ಕೋಟಿ. 2 ಕೋಟಿಲಿ ಭಾಗ್ಯಕ್ಕೆ 50 ಲಕ್ಷ, ಇನ್ನು 1.5 ಕೋಟಿ ಎಲ್ಲೆಲ್ಲಿ ಹೋಗುತ್ತೋ ಹಣ ಇನ್ನು ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಸರ್ಕಾರನ 40% ಅಂದ್ರು, ಇವತ್ತು 80% ಸರ್ಕಾರ ಲೂಟಿ ಹೊಡಿತಿದೆ, ಭ್ರಷ್ಟಾಚಾರ ತಾಂಡವಾಡ್ತಿದೆ, ಆಡಳಿತ ಕುಸಿದ್ ಬಿದ್ದಿದೆ, ಆಂತರಿಕ ಕಚ್ಚಾಟ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಪೀಕ್ ಹೋಗ್ಬಿಟ್ಟಿದೆ. ಅದರಿಂದ ಈ ಸರ್ಕಾರ ಯಾವತ್ ಬಿದ್ದೋಗುತ್ತೋ ಗೊತ್ತಿಲ್ಲ. ಈ ಸರ್ಕಾರ ನಾಯಿಗಳಿಗೆ ಚಿಕನ್ ಬಿರಿಯಾನಿ ಕೊಡ್ತೀವಿ, ಮನುಷ್ಯರಿಗೆ ತಿನ್ನಕ್ ಊಟ ಇಲ್ಲ. ಯಾವನ್ ಪುಣ್ಯಾತ್ಮ ಇಂಥ ಐಡಿಯಾಗಳೇ ಕಾಂಗ್ರೆಸ್ ಅಲ್ಲಿ ಇರೋದು. ಮನುಷ್ಯರಿಗೆ ತಿನ್ನಕ್ ಊಟ ಇಲ್ಲ, ಪೌಷ್ಟಿಕ ಆಹಾರ, ಅದ್ರಲ್ಲಿ ನಾಯಿಗಳಿಗೆ ಬಿರಿಯಾನಿ ಹಾಕ್ತಿವಿ ಅಂತ ಹೇಳ್ತಾರಲ್ಲ. ಮಾನ ಮರ್ಯಾದೆ ಇದೆ ಈ ಸರ್ಕಾರಕ್ಕೆ, ಮಾನ ಮರ್ಯಾದೆ ಇಲ್ಲ ಈ ಸರ್ಕಾರಕ್ಕೆ. ಅಂದ್ರೆ ಬೆಂಗಳೂರಲ್ಲಿ ಒಂದು ಗುಂಡಿ ಮುಚ್ಚಕ್ ದುಡ್ಡಿಲ್ಲ. ಪಾಪ ನಾಯಿಗಳ ಬಗ್ಗೆ ನನಗೆ ಗೌರವ ಇದೆ, ನಾಯಿಗಳಿಗೆ ಊಟ ಹಾಕ್ಬೇಕು, ಅದಕ್ಕೆ ಬಿರಿಯಾನಿ ಹಾಕುವಂತ ರಿಚ್ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇಲ್ಲ. ಸರಿ ಸರಿ. ರಾಜ್ಯಾಧ್ಯಕ್ಷ ಬದಲಾವಣೆ ನಮ್ದು ಗೊತ್ತಿಲ್ಲ, ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ ಅದು ನಾವೆಲ್ಲರೂ ಬದ್ಧ ಆಗ್ತೀವಿ.